ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಮೈ ಇಂಡಿಯನ್ಸ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಮ್ಮ ದೇಶದ ಪ್ರತಿಯೊಂದು ಪ್ರಜೆನು ನಮ್ಮ ಹೋರಾಟಗಾರರ ತರ ಇರಬೇಕು. ಅವ್ರ ತರ ಇರ್ಬೇಕು ಅಂತಂದ್ರೆ ಅವ್ರ ತತ್ವಗಳನ್ನ ಪಾಲನೆ ಮಾಡಿದ್ರೆ ಸಾಕು. ಅವ್ರ ತರ ಗೆಟಪ್ ಹಾಕೋದಲ್ಲ. ನೀನ್ ಗೆಟಪ್ ಹಾಕಂದ ತಕ್ಷಣ ಅವ್ರ ತರ ಆಗಕ್ಕಾಗುತ್ತಾ? ನೀನ್ ಸಾಯೋವರೆಗೂ ಕೊಂಗನೆ. ಸ್ವಾತಂತ್ರ್ಯ ದಿನದ ಅಂಗವಾಗಿ ನಮ್ಮ ರೀಲ್ಸ್ ಶಾಲೆಯಲ್ಲಿ ಒಂದು ಸಣ್ಣ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇರುತ್ತೆ. ಮುಗಿಸ್ಕೊಂಡು ಲಾಸ್ಟ್ ಗೆ ಚಾಕ್ಲೇಟ್ ಕೊಡ್ತೀವಿ, ತಗೊಂಡೋಗಿ. ಓಕೆ, ರೋಲ್ ನಂಬರ್ 1 ಅಮುಕುಡುಮುಕು ಲಂಗ ಸಾರಿ ಮಂಜಾ. ನಮ್ ದೇಶದ ಬೆನ್ನೆಲುಬು ರೈತ, ನಮ್ ದೇಶ ಕಾಯೋದು ಯೋಧ. ಏನ್ ಹೇಳ್ತಿದ್ಯೋ? ಎಲ್ಲೈತ್ ರೈಮಿಂಗ್? ಕಾಮನ್ ಸೆನ್ಸ್ ಇಲ್ಲ, ಬ್ರೈನ್ ಇದೆಯಾ ಇಲ್ವಾ? ನಮ್ ದೇಶದ ಬೆನ್ನೆಲುಬು ರೈತ, ನಮ್ ದೇಶ ಕಾಯೋದು ಯೋಧ. ನಾನು ಒಂದ್ ಡೈಲಾಗ್ ಹೇಳ್ತೀನಿ, ಕೇಳು. ದೇಶಾಭಿಮಾನ ಅನ್ನೋದು ನಿನ್ ಮನ್ಸಿಂದ ಅಲ್ಲ, ಬರೀ ರೀಲ್ಸ್ ಅನ್ನೋ ತೋರಿಕೆ ಬಕೆಟ್ಗೆ ಎಷ್ಟೇ ಪ್ರಯತ್ನ ಪಟ್ಟು ತಿಪ್ರಲಾಗ ಹಾಕಿದ್ರು ಜನರ ಕಣ್ಣಿಗೆ ಲಾಸ್ಟಿಗೆ ಕೊಂಗ. ನೀನು ಕಟ್ ಮಾಡು. ಯೋಧ ತನ್ನ ಪ್ರಾಣವನ್ನ ಲೆಕ್ಕಿಸದೆ ನಮಗೋಸ್ಕರ ಗಡಿಯಲ್ಲಿ ಕಾಯ್ತಾ ಇರ್ತಾರೆ. ಮತ್ ನೀನೇನ್ ಮಾಡ್ತಿದ್ಯಾ? ಚಿಂಪುಮ್ಮ ಪಪ್ಪುಮ್ಮ ಅನ್ಕೊಂಡ್ ನೀನ್ ಅಮೂಲ್ಯವಾದ ಲೈಫ್ ವೇಸ್ಟ್ ಮಾಡ್ತಿದ್ಯಾ. ಅದ್ರ ಬದ್ಲು ಹೋಗಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಮೈ ಇಂಡಿಯನ್ಸ್. ನೀನ್ ಸತ್ ಮೇಲೆ ನಿನ್ ರೀಲ್ಸ್ ನೋಡ ನಮಗೆ ಇಂಡಿಪೆಂಡೆನ್ಸ್ ಡೇ. ಯಾಕಂದ್ರೆ ಬ್ರಿಟಿಷ್ ಅವ್ರಕ್ಕಿಂತ ಜಾಸ್ತಿ ಕಾಡ್ತಿದಿಲ್ಲ ಅಂತ ಕಿತ್ತೋದ್ ರೀಲ್ಸ್ ಹಾಕೊಂಡ್ ನಮಗೆ ಇರಿಟೇಷನ್ ಕಣ್ರಿ. ಜೈ ಕರ್ನಾಟಕ. ಮತ್ತೆ ಆದ್ರೂ ನೀನ್ ಕೊಂಗ. ರೋಲ್ ನಂಬರ್ 2 ಕಪ್ಪೆ ಕರಕರ ಕಿಪ್ಪಿ ಕಿರಿಕಿರಿ ಕಿಪ್ಪಿ ಕೀರ್ತಿ ಅವರು. ಇವ್ರದೊಂದು ಡ್ಯಾನ್ಸ್ ಇರುತ್ತೆ. ಯಾರ ಕೈಯಲ್ಲಿ ನೋಡಕ್ ಆಗಲ್ವೋ ನಿಮ್ಮ ಅಮೂಲ್ಯವಾದ ನೇತ್ರಗಳನ್ನು ಡೊನೇಟ್ ಮಾಡಿ ಅಷ್ಟೇ. ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ, ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ. ಲೋಕವೇ ಮೆಚ್ಚುವಂತ ಇದೆ ಒಂದೇ. ವಾ, ನಿನ್ ಕಣ್ಣಲ್ಲೇ ಕಾಣ್ತೈತಮ್ಮ ದೇಶಾಭಿಮಾನ. ಇವ್ರು ಡ್ಯಾನ್ಸ್ ಮೆಚ್ಚಿ ಕುಡುಪಲ್ಲಿ ಮಾವ 51 ರೂಪಾಯಿ ಕೊಟ್ಟಿದ್ದಾರೆ. ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರು, ಆದ್ರೂ ಹೇಳ್ತಿದ್ದೀನಿ. ಸ್ಮಶಾನದ ತಪಾಸ್ ಮಾಡಿ ಬಂದ್ರ ನಾನು. ರೋಲ್ ನಂಬರ್ 3 ಇವರು ಸಿಂಗರ್. ಹಾಡೋ ಮುಖಾಂತರ ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾರೆ. ಬನ್ನಿ, ವೆಲ್ಕಮ್. ರೋಲ್ ನಂಬರ್ 3 ಏನ್ ಭಾರತಿ ಸಾರಿ ಶ್ರುತಿ. ಇವನ್ ಧ್ವನಿ ಏನಾದ್ರು ಬ್ರಿಟಿಷ್ ಅವ್ರು ಕೇಳಿಸ್ಕೊಂಡಿದ್ರೆ ಒಂದ್ 10 ವರ್ಷ ಜಲ್ದಿನೇ ಸಿಕ್ತಿತ್ ನಮಗ್ ಸ್ವಾತಂತ್ರ್ಯ. ಯಾಕಂದ್ರೆ ಕಿವಾಗ ರಕ್ತ ಬರುತ್ತೆ, ಅವನೊಂದ್ ಕೇಳಕ್ಕೆ ಆಗಲ್ಲ, ಅಷ್ಟ್ ಚೆನ್ನಾಗ್ ಆಡ್ತಾನ. ಕೇಳಿಸ್ಕೊಳ್ದೆ ಬಿಟ್ಟು ಓಡೋಗ್ಬಿಡ್ತಿದ್ರು ಅವ್ರ ದೇಶಕ್ಕೆ. ಸಾಕಪ್ಪ ಸಾಕಂತೇಳಿ. ರೋಲ್ ನಂಬರ್ 4 ಮೈಕಲ್ ಜಾಕ್ಸನ್ ತಂಗಿ ಶಕೀಲಾ ಚಿಕ್ ಜಾಕ್ಸನ್ ಡ್ಯಾನ್ಸ್ ಮಾಡ್ತಾರೆ ಇವರು. ಓ ಅಂತಾನೆ ಇವ್ರದ್ದು ಅಂತ್ಯ ಸಂಸ್ಕಾರ ಆಯ್ತು ಡ್ಯಾನ್ಸ್. ಅಂದ್ರೆ ಇವ್ರು ಪ್ರಾಣ ಬಿಟ್ರಿ ಇವಾಗ ಡ್ಯಾನ್ಸ್ ಮಾಡ್ಕೊಂತ ಸ್ಟೇಜ್ ಮೇಲೆ. ನನ್ ಡ್ಯಾನ್ಸ್ ಮೆಚ್ಚಿ 500 ರೂಪಾಯಿ ಕೊಟ್ಟಿರೋ ಪಂಚಾಯತಿ ಪರಮೇಶಿ ಅವ್ರಿಗೆ ಧನ್ಯವಾದಗಳು. ಎಲ್ಲಿದ್ದೀರಾ ಪಂಚಾಯತಿ ಪರಮೇಶಿ ಮಾಮ? ಥ್ಯಾಂಕ್ ಯು ಪಂಚಾಯತಿ ಪರಮೇಶಿ ಮಾಮ. ದೇವರಾಣೆಗೂ ನಾನು ಅವಳಿಗೆ 500 ರೂಪಾಯಿ ಕೊಟ್ಟಿಲ್ಲ ಕಣೆ. ರೋಲ್ ನಂಬರ್ 5 ಬರ್ರಿ. इस 15 अगस्त को मेरे बाबू सिर्फ मेरे साथ ही घूमने जाएंगे, खबरदार. ಏನ್ಲೇ ನಿನ್ನ ಅದೃಷ್ಟ, ಅವನೊಂದ್ ನಾವ್ ಎಷ್ಟು ಸನ್ಸ್ಕ್ರೀನ್ ಹಚ್ಚಿದ್ರು ವೇಸ್ಟ್. किसी और के साथ नहीं जाएंगे. ಅವನೊಂದ್ ನಿಮ್ ದರ್ಶನ ಕೊಟ್ಟು ಒಳ್ಳೆ ಪ್ರೋಗ್ರಾಮ್ ನಡೀತಿರ್ಬೇಕಾದ್ರೆ ಹಾಳ್ ಮಾಡ್ಬಿಟ್ರಲ್ಲ ನಮ್ ಮೂಡ್ ನ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ಪ್ರೋಗ್ರಾಮ್ ಮುಕ್ತಾಯ. ಕರೆಂಟ್ ಹೊಡೆದಿರೋಕ್ಕಾಗಿನೂ ನಿನ್ಕಿಂತ ಬೆಳ್ಳಗಿರುತ್ತಲ್ಲಿ. ಇರ್ಲಿ, ಬೇಜಾರಾಗ್ಬೇಡ. ತಿಕ್ಕವ್ರಿಗೆ ಹಿಂಗ್ ಮಾತಾಡ್ತಿದ್ದೀನಿ, ನಮ್ ಸಾರಿ. ನನ್ಗೆ ಯಾರು ಇಲ್ಲ ಫ್ರೆಂಡ್ಸ್, ಒಬ್ನೇ. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ಪ್ರೋಗ್ರಾಮ್ ಮುಗಿಯುತ್ತೆ. ಚಾಕ್ಲೇಟ್ ಕೊಡ್ತೀವಿ ಲಾಸ್ಟಿಗೆ ಅಂತ ಹೇಳಿದ್ದೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ, ಬಟ್ ಚಾಕ್ಲೇಟ್ ಖಾಲಿ ಆಗಿದಾವಂತೆ. ಐಮ್ ಸಾರಿ. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಇಂಡಿಪೆಂಡೆನ್ಸ್ ಡೇ ಕೊಡ್ತೀವಿ. ಬಾಯ್. ಅಲ್ಲ ಮಂಜ, ಅದು ನಿನ್ ವೈಯಕ್ತಿಕ ವಿಚಾರ. ನಿನ್ ಸೋಷಿಯಲ್ ಮೀಡಿಯಾ ಅಕೌಂಟ್, ಅದ್ರಲ್ಲಿ ನಿಂಗೆ ಬರೋ ಕ್ರಿಟಿಸಿಸಮ್ ಮತ್ತೆ ಬ್ಯಾಡ್ ಕಮೆಂಟ್ಸ್ ಅನ್ನೋದು. ಅದಕ್ಕೆ ದೇವಿಯ ವೇಷ ಹಾಕೊಂಡು ಉತ್ತರ ಕೊಡೋದು ಎಷ್ಟು ಸರಿ ಹೇಳು? ಆ ದೇವಿಯ ವೇಷ ನೀನ್ ಹಾಕೊಂಡಿದ್ ತಪ್ಪಂತ ಹೇಳ್ತಿಲ್ಲ. ಅದನ್ನ ಹಾಕೊಂಡಾಗ ಅದ್ರ ಪವಿತ್ರತೆಗೆ ತಕ್ಕಂತೆ ನಡ್ಕೋಬೇಕು ಕಣೋ. ಬಟ್ ನೀನ್ ಕಂಟೆಂಟ್ ಗೆ ಬಳಸ್ಕೊಂತಿದ್ಯಾ. ಕಾಮನ್ ಸೆನ್ಸ್ ಇಲ್ಲ, ಬ್ರೈನ್ ಇದೆಯಾ ಇಲ್ವಾ? ಇದು ಕೆಲವು ಭಕ್ತರ ಮನಸ್ಸಿಗೆ ನೋವು ಉಂಟು ಮಾಡುತ್ತೆ. ಧಾರ್ಮಿಕ ವೇಷನ್ ಯಾಕೆ ಹಾಕ್ತಾರೆ ಹೇಳು? ಭಕ್ತಿ ಗೌರವನ್ ರೆಪ್ರೆಸೆಂಟ್ ಮಾಡಕ್ಕೆ. ಬಟ್ ನೀನ್ ಇದನ್ನ ನಿನ್ ಪರ್ಸನಲ್ ಟೀಕೆಗಳು ಅಂದ್ರೆ ನೀನ್ ಬ್ಯಾಡ್ ಕಮೆಂಟ್ಸ್ ಗೋಸ್ಕರ ಕಂಟೆಂಟ್ ಮಾಡಿ ಬಳಸ್ಕೊಂತಿದ್ಯಾ. ಎಷ್ಟು ಕರೆಕ್ಟ್ ಹೇಳು? ಅಲ್ಲ, ನಮಗ್ ಗೊತ್ತು ಈ ತರ ನೀನ್ ದೇವಿಯ ವೇಷ ಹಾಕೊಂಡ್ ಈ ತರ ಹೇಳೋದ್ರಿಂದ ಯಾರು ಬ್ಯಾಡ್ ಕಮೆಂಟ್ಸ್ ಹಾಕಲ್ಲ ಅಂತ. ಬಟ್ ನಿನ್ ಥಿಂಕಿಂಗ್ ರಾಂಗ್. ಇದಕ್ಕೆ ಜಾಸ್ತಿ ಬ್ಯಾಡ್ ಕಮೆಂಟ್ಸ್ ಬಂದಿರ್ತಾವ. ಬೇಕಾದ್ರೆ ಹೋಗಿ ಓದ್ಕೋ. ನಿನ್ ಕಂಟೆಂಟ್ ಗೋಸ್ಕರ ಈ ತರ ದೇವ್ರನ್ನ ಬಳಸ್ಕೊಳ್ಳೋದು ತಪ್ಪು ಕಣೋ ಮಂಗ. ನೀನ್ ಎಷ್ಟೇ ಒಳ್ಳೆಯವನ್ನ ಹಾಕೋದ್ರು, ಕೈಯಲ್ಲಿ ಟಾಟ ಹಾಕ್ಸಿದ್ರು ಜನರ ಕಣ್ಣಿಂಗ್ ನೀನು ಹೊಂಗ. ಕಾವ್ಯ ಅವರು ನನಗೆ ಬೇಬಿ ಮಾನು ಅಲ್ಲ, ಅಮ್ಕುಣುಮ್ಕು ಮಂಜು ಬ್ರೋಗೆ ಪಪ್ಪು ಮಾನು ಅಲ್ಲ. ಮತ್ತೇನ್ರೋ ಟ್ವಿಸ್ಟ್? ಯಾರವ್ರು? ನಿಮ್ ಜೊತೆಗೆ ಇಷ್ಟ ದಿನ ಏನ್ ಮಾಡ್ತಾ ಇದ್ರು? ನಿಜ ಹೇಳ್ಬೇಕು ಅಂದ್ರೆ ನಾವು 3 ಜನನು ಬೆಸ್ಟ್ ಫ್ರೆಂಡ್ಸ್. ಅಂದ್ರೆ ಅದೇನೋ 3 ಸಮ್ ಅಂತಾರಲ್ಲ ಹಂಗ.
ನಾವು ಒಂದ್ ದಿವಸ ಕಂಟೆಂಟ್ ಮಾಡ್ಬೇಕು ಅಂತ ಬಂದಾಗ ನಾನು ಹೇಳ್ದೆ ಬ್ರೋ ನೀವು ಕಾವ್ಯ ಫ್ರೆಂಡ್ಶಿಪ್ ಚೆನ್ನಾಗಿದೆ ನಿಮ್ದು, ಪಪ್ಪುಮ್ಮ ಅಂತ ಯಾರನ್ನೋ ಯಾಕೆ ರಿವೀಲ್ ಮಾಡ್ತೀರಾ, ಕಾವ್ಯನೇ ರಿವೀಲ್ ಮಾಡಿ ಅಂತ ನಾನು ಹೇಳ್ದೆ. ಪ್ರಶಾಂತ್ ನೀಲ್ ಅವ್ರು ಒಂದ್ ಕ್ವಾರ್ಟರ್ ಜಾಸ್ತಿ ಕುಡಿದ್ರು ಈ ಲೆವೆಲ್ ಬರೆಯಕ್ಕಾಗಲ್ಲ ಸ್ಕ್ರೀನ್ ಪ್ಲೇ. ಹ್ಯಾಟ್ಸ್ ಆಫ್ ನಿಮ್ಗೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ, ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ. ನನ್ ಬೇಬಿ ಮಾ ಬೇರೆನೆ ಅವರೇ, ಅಮ್ಕುಡುಮ್ಕು ಮಂಜು ಅವ್ರಿಗೆ ಪಪ್ಪುಮ್ಮ ಬೇರೆನೆ ಇದಾರೆ. ಅಂದ್ರೆ ಇಷ್ಟ ದಿನ ಏನಾಯ್ತಲ್ಲ ಅದು ಬರೀ ಸೀಸನ್ 1. ಇವಾಗ ಮತ್ತೆ ಬಂದ್ ಟ್ವಿಸ್ಟ್ ಕೊಟ್ಟಿರಂದ್ರೆ ಸೀಸನ್ 2 ಕಮ್ಮಿಂಗ್ ಅಂತ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಏನು ನಮ್ಮೂರಲ್ಲಿ ಎಲ್ಲರ ತಲೆಲೂ ಕೂದ್ಲು ಬೆಳೆಯುತ್ತಮ್ಮ. ಓ ಮೈ ಒಣ ದ್ರಾಕ್ಷಿ, ಹೌದಾ? ನಿಮ್ಮೂರಲ್ಲ ಬೆಳೆಯುತ್ತ ಕೂದ್ಲು? ಇಲ್ಲ ನಮ್ ಕಡೆ ಚೇಂಜ್. ಕೆಳಗ್ ಬೆಳೆಯೋ ಶಾವ್ಗಿ ಮೇಲ್ ಬೆಳಿತಾವ್. ಇವಾಗ ಎಕ್ಸಾಂಪಲ್ ನನ್ವೇ ಕೂದ್ಲು ನೋಡಾಗ ರಿಂಗ್ ಕತ್ತಿ ಶಂಟಾಗ್ಯಾವ ಈ ತರ. ಪೋಲಿಯೋ ಹಾಕ್ಸಿಲ್ವಾ ಚಿಕ್ಕವಳಿದ್ದಾಗ? ಯಾಕಂಗ್ ಮಾಡ್ತಿದ್ಯಾ? ಪೋಲಿಯೋ ಭಾನುವಾರ, ಯಾಕಂದ್ರೆ ಇದಿಲ್ಲದಿದ್ರೆ ಏನೂ ಇಲ್ಲ. 5 ವರ್ಷದವರೆಗಿನ ನಿಮ್ಮ ಮಗುವನ್ನು ಫೆಬ್ರವರಿ 1ರಂದು ಪೋಲಿಯೋ ಬೂತಿಗೆ ತನ್ನಿರಿ. ನಮ್ಮೂರಲ್ಲಿ ನಾವು ಶ್ರಾವಣದಾಗ ಚಿಕನ್ ತಿಂತೀವಿ. ಹೇಳ್ತಿನ್ನು ಅಂತ ನಾನ್ ಹೇಳ್ತಿಲ್ಲ. ಅಕ್ಕನ್ ವಿಡಿಯೋಗೆ ಯಾರೋ ಕಮೆಂಟ್ ಮಾಡಿದಾರ ನೋಡ್ರಿ. ಆ ತರ ಹೇಳ್ಬಾರ್ದು ಕಂಡ್ರು. ಅವ್ರ ವೈಯಕ್ತಿಕ, ಅವ್ರು ಏನಾದ್ರು ತಿನ್ಲಿ, ನಮ್ಗೆ ಯಾಕೆ? ನಾನು ಅಂದ್ಬಿಟ್ನೆಲ್ಲ ಗ್ಯಾಪ್ ಆಗ. ಸಾರಿ. ಚೆನ್ನಾಗೈತಾ ಹೀಟ್ ಹೇಳಿ ಟೇಸ್ಟ್? ಏನು ನಮ್ಮೂರಲ್ಲಿ ನಾವು ಹೇಳಕ್ ಹಿಂಗೆ ಹೋಗ್ತೀವಮ್ಮ, ನಿಮ್ಮೂರಲ್ಲಿ ಹೆಂಗೆ ಹೋಗ್ತೀರಾ? ಒಂದೇ ಕಾಮೆಂಟ್ ಮಾಡಿ. ಹೋಗೋದಷ್ಟೇ ಅಲ್ಲ, ಎಲ್ಲಿ ಹೇಳ್ತೀನಿ ಹೆಂಗ್ ಹೇಳ್ತೀನಿ ಅನ್ನೋದು ವಿಡಿಯೋ ಮಾಡಿ ಕಳಿಸ್ತೀನಿ. ಹಂಗೆ ಇರು ಸ್ವಲ್ಪ. ಹೆಂಗಿದ್ರು ಬಾತ್ರೂಮ್ ಅಲ್ಲಿ ಇದೀನಿ. ಏನೇ ಇದು? ಕೆಳಗಡೆ ಒಂದ್ ಕ್ಯಾಮ್ರಾ ಬಿಟ್ಟಿನಿ, ಎಲ್ಲ ಆಂಗಲ್ ಇಂದನೂ ಕ್ಯಾಪ್ಚರ್ ಆಗ್ತಿದೆ. ಬರೀ ಹೇಳೋದಷ್ಟೇ ಕಳಿಸ್ಬೇಕಾ, ಇಲ್ಲ ಯಾವ ಬಟ್ ಹಾಕೊಂತಿ ಒಳಗ್ ಕ್ಲೀನ್ ಮಾಡ್ಕೊಳಕ್ ಅದನ್ನು ಕಳಿಸ್ಬೇಕಾ? ಇನ್ನು ಡೀಟೇಲಿಂಗ್ ಆಗಿರುತ್ತಲ್ಲ, ಅದಕ್ಕೆ ಕೇಳ್ದೆ. ಇಲ್ಲ, ನಿನ್ ಸುತ್ತ ಒಂದ್ ಸರ್ಕಸ್ ಟೆಂಟ್ ಹಾಕ್ತಿವಿ, 10 ರೂಪಾಯಿ ಒಂದ್ ಎಂಟ್ರಿ ಟಿಕೆಟ್ ಇಟ್ಟು ಒಬ್ರೊಬ್ರಿಗೆ ಕಳಿಸ್ತೀವಿ ಈ ದೃಶ್ಯ ನೋಡಕ್ಕೆ. ಜಗತ್ತಲ್ಲಿ ಯಾರು ಮಾಡದೇ ಇರೋದ್ ಮಾಡ್ತಿದ್ಯಲ್ಲ, ಅದಕ್ಕೆ ಕುತ್ಕೋ ಅಲ್ಲೇ. ಕುತ್ಕೊಂಡೆ ಬಿಟ್ಟಲ್ಲೇ ಎದಳ ನೀನ ಕಾಮಿಡಿ ಮಾಡ್ದೆ. 10 ರೂಪಾಯಿ ಎಂಟ್ರಿ ಪ್ರೈಸ್ ಅಂದ್ನಲ್ಲ, ಅದಕ್ಕೆ ಕುತ್ಕೊಳಕ್ ಹೋಗ್ಬಿಟ್ಲು ನೋಡಿ ಫ್ರೆಂಡ್ಸ್. ಕಾಮನ್ ಸೆನ್ಸ್ ಇಲ್ಲ, ಬ್ರೈನ್ ಇದೆಯಾ ಇಲ್ವಾ? ಯಪ್ಪ, ಈಗ ಎಂತ ದೊಡ್ಡ 420 ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮಿಟ್ಟಕ್ಲಾಡಿ ನೀನು. ಲೇ, ಇಂಗ್ಲಿಷ್ ಮೇಡಮ್ ಅವ್ರನ್ನ ಕ್ಲಾಸಿಗೆ ಕರ್ಕೊಂಬರನ್ ಬಾ. ಯಾಕೆ? ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ, ಇನ್ನ ಸಿಲೆಬಸ್ ಕಂಪ್ಲೀಟ್ ಮಾಡಿಲ್ಲ ಅವರು. ಸರಿ ಬಾ, ಕರ್ಕೊಂಬರೋಣ. ಸರಿ ಬಾ. ಇವ್ರೇನ್ಲೇ ಸಿಲೆಬಸ್ ಪೆಂಡಿಂಗ್ ಇಟ್ಕೊಂಡು ರೀಲ್ಸ್ ಎಲ್ಲ ಮಾಡ್ಕೊಂಡು ನಿಂತಾರೆ. ಸುಮ್ನೆ ನೋಡ್ಲಿ, ಇದೇ ಡ್ಯಾನ್ಸ್ ನಾವು ರೀಲ್ಸ್ ಅಲ್ಲಿ ನೋಡಕ್ ನೆಟ್ ಹಾಕ್ಸ್ಬೇಕು, ಮತ್ತೆ ಮನೆಗ್ ಕೆರಲ್ ಹೊಡಿತಾರಿಂತ ನೋಡಕ. ಬಟ್ ಇಲ್ಲಿ ಫ್ರೀ ಶೋ, ಅದು ನಮ್ ಸ್ಕೂಲಲ್ಲಿ ಟೀಚರ್. ಕಾಮನ್ ಸೆನ್ಸ್ ಇಲ್ಲ, ಬ್ರೈನ್ ಇದೆಯಾ ಇಲ್ವಾ? ಇವ್ರಿಂಗ್ ಡ್ಯಾನ್ಸ್ ಮಾಡಿದ್ರೆ ಮಿಕ್ಕಿರೋ ಲೆಸನ್ಸ್ ಯಾರು ಕಂಪ್ಲೀಟ್ ಮಾಡ್ತಾರೆ? ಲೇ, ಓದ್ ಯಾರು ಉದ್ದಾರ ಆಗ್ಯಾರ ಹೇಳು? ಇವಾಗ ನಮ್ ಮಿಸ್ 12th ಫೇಲ್ ಆಗಿರ್ಬೋದು, ಆದ್ರೆ ನಮಗ್ ಟೀಚ್ ಮಾಡ್ತಿರ್ಬೋದು. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಮೂಗಲ್ ಮಾತಾಡ್ಕೊಂಡು ಕೂದಲು ಸರಿಸ್ಕೊಂಡ್ರು ಎಷ್ಟು ಜನ ನೋಡಲ್ಲ. ಜಸ್ಟ್ ಹಿಂಗ್ ಬಂದ್ ಹಿಂಗ್ ಕೂದಲು ಸರಿಸಿದ್ರು ನನ್ ವಿಡಿಯೋಸ್ ನೋಡ್ತಾರೆ. ಮತ್ತೆ ಸಕ್ಸಸ್ ಅಂದ್ರೆ ಇದೆ ಅಲ್ವಾ? ಎಕ್ಸಾಕ್ಟ್ಲಿ. ಕುಣಿ ಇಂಥ ಟೀಚರ್ಸ್ ಇದ್ರೆ ಹುಡುಗರ ಫ್ಯೂಚರ್ ಹೇಳ್ತಿಂದ ಹೋಗದೆ ಅಷ್ಟೇ.